ಶಾಂತಿ. ಮುರಳಿ ದಿನಾಂಕ 9/6/25. मुरली मुख्य महावाक्यಗಳು. मीठे बच्चे, तुम सारे विश्व पर शांति का राज्य स्थापन करने वाले बाबा के मददगार हो. अभी तुम्हारे सामने सुख शांति की दुनिया है. ಮಧುರ ಮಕ್ಕಳೇ, ತಾವು ಇಡೀ ವಿಶ್ವದ ಮೇಲೆ ಶಾಂತಿ ಹಾಗೂ ರಾಜ್ಯ ಸ್ಥಾಪನೆ ಮಾಡುವಂಥವರಾಗಿದ್ದೀರಿ. ಇಡೀ ವಿಶ್ವದಲ್ಲಿ ಯಾವ ಶಾಂತಿ ಮತ್ತು ಶಾಂತಿಯ ರಾಜ್ಯ ಸ್ಥಾಪನೆ ಮಾಡಬೇಕಾಗಿದೆ, ಬಾಬಾ ಮಾಡ್ತಾ ಇದ್ದಾರೆ. ಅವರಿಗೆ ತಾವು ಸಹಯೋಗಿಯಾಗಿದ್ದೀರಿ. ಈಗ ತಮ್ಮ ಎದುರುಗಡೆಗೆ ಸುಖ ಶಾಂತಿಯ ಜಗತ್ತಿದೆ ಅಂತಾರೆ ಬಾಬಾ. ಬಾಬಾ ಬಂದಿರೋದು ವಿಶ್ವದಲ್ಲಿ ಶಾಂತಿಯ ರಾಜ್ಯ ಸ್ಥಾಪನೆ ಮಾಡೋದಕ್ಕಾಗಿ. ಅರ್ಥಾತ್ ರಾಜ್ಯ ಅಂದರೆ ಕೇವಲ ಬಾಬಾ ಸತ್ಯುಗದ ರಾಜಧಾನಿ, ಅಲ್ಲಿಯ ರಾಜ್ಯಾಡಳಿತದ ಸ್ಥಾಪನೆ, ಸ್ಥೂಲವಾದಂತಹ ರಾಜ್ಯಾಡಳಿತದ ಮಾತಷ್ಟೇ ಅಲ್ಲ. ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆತ್ಮರ ಮೈಂಡ್ ಒಳಗೆ ಬಾಬಾ ಹೊಸ ಜಗತ್ತಿನ ರಾಜ್ಯ ಸ್ಥಾಪನೆ ಮಾಡ್ತಾರೆ. ರಾಜ್ಯದಲ್ಲಿ, ಸತ್ಯುಗದ ರಾಜ್ಯದಲ್ಲಿ ಯಾವ ಏಕತೆ, ಏಕ ಧರ್ಮ, ಏಕ ಭಾಷಾ ಇರ್ತದೋ, ಅದೇ ರೀತಿಯಾಗಿ ಸಂಗಮ ಯುಗದಲ್ಲಿ ಕೇವಲ ಒಂದು ಧರ್ಮ, ಒಂದು ಸತ್ಯ ಪವಿತ್ರತೆಯ ಧರ್ಮ ಬಿಟ್ಟರೆ ಅಪವಿತ್ರತೆ ಅನ್ನೋದೇನೂ ಇಲ್ಲ ಅಂತ. ಅಂದರೆ ಡ್ರಾಮಾದ ಅಪವಿತ್ರ ಎಲ್ಲ ಸ್ಮೃತಿಗಳಿಂದ ಡಿಟ್ಯಾಚ್ ಆಗೋದು, ಅಶಾಂತ ಆಗುವ ಡ್ರಾಮಾದ ಎಲ್ಲ ಮಾತಿನಿಂದ, ಎಲ್ಲ ವ್ಯಕ್ತಿಗಳಿಂದ ಡಿಟ್ಯಾಚ್ ಮಾಡ್ಕೊಳ್ಳೋದು, ಇದೇ ಒಂದು ರಾಜ್ಯ, ಶಾಂತಿಯ ರಾಜ್ಯ, ಪವಿತ್ರತೆಯ ರಾಜ್ಯದ ಸ್ಥಾಪನೆ ಮಾಡೋದಾಗಿದೆ ಸಂಗಮ ಯುಗದಲ್ಲಿ ಮನಸ್ಸಿನೊಳಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ಇಂಥ ರಾಜ್ಯ ಸ್ಥಾಪನೆ ಮಾಡಿಸ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ತಾವು ಮಕ್ಕಳೆಲ್ಲರೂ ಸಹಯೋಗಿ ಇದ್ದೀರಿ. ಅರ್ಥಾತ್ ತಾವು ತಮ್ಮ ಮನಸ್ಸಿನೊಳಗೆ ಈ ಒಂದು ಶಾಂತಿಯ ರಾಜ್ಯ ಯಾವಾಗ ಸ್ಥಾಪನೆ ಮಾಡ್ತೀರಿ, ಇದೇ ಬಾಬಾಗ ಕೊಡುವ ಸಹಯೋಗ. ಅರ್ಥಾತ್ ಎಷ್ಟು ಈ ಡ್ರಾಮಾದಿಂದ ತಮ್ಮನ್ನು ತಾವು ಡಿಟ್ಯಾಚ್ ಮಾಡಿಕೊಂಡು ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ, ಇದಕ್ಕೆ ಬಾಬಾ ಹೇಳ್ತಾರೆ ಸಹಯೋಗಿಗಳು ಅಂತ. ಈಗ ತಮ್ಮ ಎದುರುಗಡೆಗೆ ಸುಖ ಶಾಂತಿ ರಾಜ್ಯ ಇದೆ, ಜಗತ್ತಿದೆ ಅಂತಾರೆ ಬಾಬಾ. ಈ ಸಮಯದಲ್ಲಿ ಸ್ಥೂಲ ರೂಪದ ಕಣ್ಣಿನಿಂದ ನೋಡಿದ್ರಂತೂ ನಮ್ಮ ಎದುರುಗಡೆಗಂತೂ ಯಾವ ಜಗತ್ತು, ಕಲಿಯುಗದ ಜಗತ್ತೇ ಕಾಣಿಸ್ತಾ ಇದೆ. ಸುಖ ಶಾಂತಿಯ ಜಗತ್ತಂತೂ ಕಾಣಿಸೋದು ಭಾಳ ಕಠಿಣ ಕ್ಯಾರೆಕ್ಟರ್ನ ಕಣ್ಣಿಗೆ. ಆದರೆ ನಿಮ್ಮ ಎದುರುಗಡೆ ಇದೆ ಅಂದರೆ ಅರ್ಥ ಸಂಗಮ ಯುಗದಲ್ಲಿ ಬಾಬಾ ಜ್ಞಾನದ ಆಧಾರದ ಮೇಲೆ, ಜ್ಞಾನದ ಬೆಳಕಿನಿಂದ ಮಕ್ಕಳೊಳಗೆ, ಆತ್ಮನೊಳಗೆ ಸತ್ಯುಗದ ಸ್ಥಾಪನೆಯನ್ನು ಮಾಡ್ತಾರೆ. ಸುಖ ಶಾಂತಿಯ ಜಗತ್ತಿನ ಸ್ಥಾಪನೆ ನಮ್ಮ ಮನಸ್ಸಿನಲ್ಲಿ ಸ್ಥಾಪನೆ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಎದುರಿನಲ್ಲಿ ಸುಖ ಶಾಂತಿಯ ಜಗತ್ತಿದೆ ಅಂಥೇಳಿ. ಪ್ರಶ್ನೆ, बाबा बच्चों को किस लिए पढ़ाते? पढ़ाई का सार क्या है? ಬಾಬಾ ತಾವು ಮಕ್ಕಳಿಗೆ ಯಾವುದಕ್ಕಾಗಿ ಓದಿಸ್ತಿದ್ದಾರೆ? ಈ ವಿದ್ಯೆಯ ಸಾರ್ ಏನಾಗಿದೆ? ಇಂದಿನ ಪ್ರಶ್ನೆಯ ಅನುಸಾರ ಪರಮಾತ್ಮ ಸ್ವಯಂ ಸೃಷ್ಟಿಕರ್ತ ಯಾವಾಗ ಟೀಚರ್ ಆಗಿ ಓದ್ಲಿಕ್ಕೆ ಬರ್ತಾರೆ, ಅವಶ್ಯ ಆ ವಿದ್ಯೆಯ ಅತಿ ಮುಖ್ಯ ಉದ್ದೇಶ ಇರ್ತದೆ ಮತ್ತು ಅದರದ್ದು ಬಹಳ ಮಹತ್ವಪೂರ್ಣ ಸಾರನೂ ಕೂಡ ಇರ್ತದ. ಅದು ಏನು ಅಂತ ಕೇಳ್ತಾರೆ ಬಾಬಾ. ಉತ್ತರ, ಬಾಬಾ अपने बच्चों को स्वर्ग का प्रिंस, विश्व का मालिक बनाने के लिए पढ़ाते हैं. ಎಷ್ಟು ಸುಂದರ! ಬಾಬಾ ತನ್ನ ಮಕ್ಕಳಿಗೆ ಸ್ವರ್ಗದ ರಾಜ್ಕುಮಾರ ಹಾಗೂ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸಲಿಕ್ಕೆ ಬಂದಿದ್ದಾರೆ. ಬಾಬಾ कहते हैं, बच्चे पढ़ाई का सार है. दुनिया की सब बातों को छोड़ दो. ऐसा कभी नहीं समझो हमारे पास करोड़ है, लाख है, कुछ भी हाथ में नहीं आएगा. इसीलिए अच्छी रीति पुरुषार्थ करो, पढ़ाई पर ध्यान दो. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಈ ವಿದ್ಯೆಯ ಸಾರಾಗಿದೆ. ಈ ಜಗತ್ತಿನ ಎಲ್ಲ ಮಾತು ಬಿಟ್ಬಿಡ್ರಿ. ನೀವೆಂದೂ ಹಿಂಗೆ ತಿಳ್ಕೊಬೇಡ್ರಿ, ನನ್ನ ಹತ್ರ ಕರೋಡ್ಗಟ್ಟಲೆ ದುಡ್ಡಿದೆ ಅಥವಾ ಕರೋಡ್ಗಟ್ಟಲೆ ಪ್ರಾಪರ್ಟಿ ಇದೆ, ಬ್ಯಾಲೆನ್ಸ್ ಇದೆ, ಲಕ್ಷಾಂತರ ಇದೆ ಅಂತ ಎಂದೂ ತಿಳ್ಕೊಬೇಡ್ರಿ. ಯಾಕೆ ಅಂದರೆ
ಕುಚ್ ಭಿ ಹಾತ್ ಮೇ ನಹಿ ಆಯೇಗಾ. ನೀವೇನು ತಿಳ್ಕೊಂಡಿರಿ ನಮ್ಮ ಹತ್ರ ಕೋಟ್ಗಟ್ಟಲೆ ಐತೆ ಅಂತ, ಅದು ಯಾವುದೂ ನಿಮ್ಮ ಕೈಗೆ ಹತ್ತೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಪುರುಷಾರ್ಥ ಮಾಡಿರಿ, ಈ ವಿದ್ಯೆಯ ಮೇಲೆ ಗಮನ ಕೊಡ್ರಿ ಅಂತಾರೆ ಬಾಬಾ. ಹೇಗೆ? ಬಾಬಾ ಓದಿಸ್ಲಿಕ್ಕೆ ಬಂದಿರೋದು ಮಕ್ಕಳನ್ನು ಪ್ರಿನ್ಸ್ ಅಥವಾ ವಿಶ್ವದ ಮಾಲೀಕ್ ಮಾಡೋದಕ್ಕಾಗಿ. ವಿಶ್ವ ಎಲ್ಲಿದೆ? ವಿಶ್ವ ನನ್ನ ಮೈಂಡ್ ಒಳಗಿದೆ. ಆತ್ಮನ ಮೈಂಡಲ್ಲಿ ವಿಶ್ವ ಇದೆ. ಆದರೆ ಮನಸ್ಸು ಮಾಯೆಗೆ ವಶೀಭೂತ ಆಗಿದೆ. ವಶೀಭೂತ ಆದಂತಹ ಮನಸ್ಸಿಗೆ ವಶೀಕರಣದ ಮಂತ್ರದ ಮೂಲಕ ಬಾಬಾ ಇದನ್ನು ಮನ್ಮನಾಭವಗೊಳಿಸಿ ಮತ್ತೆ ಮೊದಲಿನ ಹಾಗೆ ಸತೋ ಪ್ರಧಾನ ಸ್ಥಿತಿಯಲ್ಲಿ ತರುವಂಥ ಶಿಕ್ಷಣ ಕೊಡ್ತಾರೆ. ಆಗ ಮನಸ್ಸು ಯಾವಾಗ ಮಾಯೆಯಿಂದ ಮುಕ್ತ ಆಗ್ತದೋ ಆಗ ನನ್ನೊಳಗೆ ಇರುವಂಥ ವಿಶಾಲ ಬೇಹದ್ದಿನ ವಿಶ್ವಕ್ಕೆ ನಾ ರಾಜ್ಕುಮಾರ್ ಅಥವಾ ವಿಶ್ವದ ಮಾಲೀಕ ಆಗಲಿಕ್ಕೆ ಸಾಧ್ಯ ಇದೆ. ಇದೇ ಸಂಗಮ ಯುಗದ ಜೀವನದಲ್ಲಿ ಆತ್ಮ ಎಲ್ಲದರಿಂದ ಡಿಟ್ಯಾಚ್ ಆಗಿ ಮುಕ್ತಾಗಿ ಜೀವನ್ಮುಕ್ತಿ ಅನುಭವ ಮಾಡ್ತದ. ಇಲ್ಲಿ ತನ್ನ ಶಾಂತಿಯ ಸುಖದ ಸಾಮ್ರಾಜ್ಯದ ಮಾಲೀಕ ಆಗ್ತದ ಆತ್ಮ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ವಿದ್ಯೆಯ ಸಾರನೇ ಆಗಿದೆ. ಈ ಜಗತ್ತಿನ ಎಲ್ಲ ಮಾತು ಬಿಡ್ರಿ. ಹಿಂಗಂದ್ರೇನು? ಬಾಬಾ ಯಾಕೆ ಈ ಜಗತ್ತಿನ ಮಾತು ಬಿಡ್ರಿ ಅಂತಾರಂದ್ರೆ, ಇದು ಮಾಡಲ್ಪಟ್ಟಂತಹ ಫಿಕ್ಸ್ ನಾಟಕ ಇದೆ. ಅದೇ ನಾಟಕ ರಿಪೀಟ್ ಆಗ್ತಾ ಇದೆ. ಅರ್ಥಾತ್ ಇಲ್ಲಿ ಯಾವುದನ್ನು ನನಗೆ ಮುಂದೆ ಬೇಕು, ನಾ ಮಾಡ್ತಿದ್ದೀನಿ ಅಥವಾ ನಾನಾ ಮಾಡೀನಿ, ಇದು ನಂದು ಅಂತ ಅಂದ್ಕೊಂಡಿದ್ದೀನಿ, ಇದು ನಂದಲ್ಲ. ನಂದು ಅನ್ನೋದೇ ಅಜ್ಞಾನ, ಭ್ರಮೆಯಾಗಿದೆ. ನಾನು ವ್ಯಕ್ತಿ, ದೇಹ ನನ್ನ ಸಲುವಾಗಿ ಮುಂದೆ ಬೇಕು ಅಂತ ಅನ್ಕೋತೀನಿ, ಅದಕ್ಕೆ ಜಮಾ ಮಾಡಿಟ್ಕೋತೀನಿ ಡ್ರಾಮಾದ ಪ್ರಾಪರ್ಟಿಯನ್ನು. ಇದೇ ಅಜ್ಞಾನ ಆಗಿದೆ, ಇದೇ ಭ್ರಮೆಯಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಈ ದೇಹ ಡ್ರಾಮಾ ಅನುಸಾರ ನಡೀತಾ ಇದೆ. ಕ್ಯಾರೆಕ್ಟರ್ ಪ್ರತಿಯೊಂದು ಸೀನ್ ಮೊದಲೇ ಫಿಕ್ಸ್ ಇದೆ. 84 ಜನ್ಮದ ರೆಕಾರ್ಡಿಂಗ್ ಆತ್ಮನೊಳಗೆ ಮೊದಲೇ ಫಿಕ್ಸ್ ಇದೆ. ಯಾವಾಗ ನೀರು ಕುಡಿಬೇಕು, ಯಾವಾಗ ಎದ್ದು ಕೆಲಸ ಮಾಡಬೇಕು, ಯಾವಾಗ ರೆಸ್ಟ್ ಮಾಡಬೇಕು, ಯಾವಾಗ ಮಾತಾಡಬೇಕು, ಈ ಎಲ್ಲ ರೆಕಾರ್ಡಿಂಗ್ ಮೈಂಡ್ ಒಳಗೆ ಸಂಸ್ಕಾರದ ರೂಪದಲ್ಲಿ ಮೊದಲೇ ಫಿಕ್ಸ್ಡ್ ಇದೆ. ಬಾಬಾ ಕ್ಲಿಯರ್ ಹೇಳಿಬಿಟ್ಟಿದ್ದಾರೆ, 84 ಜನ್ಮದ ಪಾರ್ಟ್ ಮೊದಲೇ ಫಿಕ್ಸ್ ಇದೆ. ಟೋಟಲ್ ಡ್ರಾಮಾ ಮೊದಲೇ ಫಿಕ್ಸ್ ಇದೆ. 1 ಸೆಕೆಂಡು ಕೂಡ ಇನ್ನೊಂದು ಸೆಕೆಂಡಿಗೆ ಹೋಲುವುದಿಲ್ಲ, ಹಾಗೂ ಇಲ್ಲೇನೂ ಬದಲಾವಣೆ ಆಗೋದಿಲ್ಲ, ಅದೇ ಆಗ್ತದೆ. ಅಂದಮೇಲೆ ಬಾಬಾ ನಮಗೆ ಮಾಯೆಗೆ ವಶೀಭೂತಾಗಿ ಇಲ್ಲಿ ತನಕ ತಿಳ್ಕೊಂಡಿದ್ವಿ, ಇದು ನಾನಾ ಮಾಡ್ತೀನಿ ಅನ್ನುವ ಕರ್ತಾಪನ್ನ ಭಾವ. ನಾನಾ ಮಾಡ್ತೀನಿ ಅನ್ನುವ ಕಾರಣದಿಂದ ಒಳ್ಳೆಯದನ್ನು ಮಾಡಿದರೆ ಶ್ರೇಯಸ್ಸಿನ ಅನುಭವ ಮಾಡ್ತಿತ್ತು ಮನಸ್ಸು. ಕೆಟ್ಟದ್ದಾದ ಮೇಲೆ ಕೆಟ್ಟದ್ರ ಫಲದ ಭೋಕ್ತಾನೂ ಈ ಮೈಂಡ್ ಆಗಬೇಕಾಗ್ತಿತ್ತು. ಅದಕ್ಕೆ ದುಃಖ, ಅಶಾಂತಿ ಆಗ್ತಾಯಿತ್ತು. ಅದರಿಂದ ಮುಕ್ತ ಮಾಡಲಿಕ್ಕೆ ಬಂದಿದ್ದಾರೆ ಬಾಬಾ. ಈ ನಾಟಕ ನಡೀತದೆ. ನಾಟಕದಲ್ಲಿ ಎಲ್ಲಿವರೆಗೆ ನಾಟಕದ ಸಮಯ ಇದೆ ನಡೀತದ. ಈ ನಾಟಕದ ಎಲ್ಲಿವರೆಗೆ ಈ ಕ್ಯಾರೆಕ್ಟರ್, ಈ ದೇಹದ ಪಾತ್ರ ಇದೆ ಅದು ನಡೀತದೆ. ಆದರೆ ನೀ ಆತ್ಮ ಇದೆಲ್ಲದರಿಂದ ದೇಹದ ಜಗತ್ತು ಮತ್ತು ದೇಹದ ಜಗತ್ತಿನ ವಸ್ತುವಿನಿಂದ ನೀ ಬಿಲ್ಕುಲ್ ಡಿಟ್ಯಾಚ್ ಇದೆ ಅಂತ ಹೇಳ್ತಾರೆ ಬಾಬಾ. ನೀನು ಯಾರನೇ ಇದೆಯತ್ತಂದಮೇಲೆ ಡ್ರಾಮಾ ಅನುಸಾರ ಏನಾಗಬೇಕದು ಆಗೇ ಆಗ್ತದೆ, ನಿನ್ನ ಮೂಲಕನೇ ಆಗ್ತದೆ. ಡ್ರಾಮಾ ಮಾಡಿಸ್ತದೆ, ಸುಮ್ಮ ಕೊಡುವುದಿಲ್ಲ. ಆದರೆ ನಂದು ಆತ್ಮದ ಕೆಲಸ ಏನು ಅಂತಂದರೆ, ಈ ನಾಟಕ ನಡೀತಾ ಇರುವುದನ್ನು ಕೇವಲ ಸಾಕ್ಷಿಯಾಗಿ ನೋಡುವುದು, ಜ್ಞಾನದಿಂದ ಸಮಜ್ಲೇಕರ್ಕೆ ಅಂದರೆ ಜ್ಞಾನವನ್ನು ಕೇಳಿ ಜ್ಞಾನದ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಂಡು ನನ್ನನ್ನು ಈ ನಾಟಕ ಮತ್ತು ಈ ನಾಟಕದ ಮಾತುಗಳಿಂದ ಡಿಟ್ಯಾಚ್ ಮಾಡಿಕೊಳ್ಳೋದೇ ಈ ಜ್ಞಾನದ ಸಾರಾಗಿದೆ. ಅದಕ್ಕೆ ಬಾಬಾ ಸ್ಪಷ್ಟ ಹೇಳ್ತಾರೆ, ಈ ವಿದ್ಯೆಯ ಸಾರನೇ ಆಗಿದೆ. ಎಲ್ಲ ಮಾತುಗಳನ್ನು ಬಿಟ್ಬಿಡ್ರಿ ಅಂತಾರೆ ಬಾಬಾ. ಕ್ಲಿಯರ್ ಹೇಳ್ತಾರೆ, ಎಲ್ಲ ಮಾತು ಬಿಡ್ರಿ. ನಾ ಅದು ಮಾಡಬೇಕು, ನನ್ನಿಂದನೇ ಸಾಧ್ಯ, ನಾ ಇಲ್ಲಂದ್ರೆ ಹೆಂಗೆ ಸಾಧ್ಯ ಅಂತ ಹಿಂಗೆ ತಿಳ್ಕೊತೀವಲ್ಲ, ಈ ಮಾತನ್ನು ಬಿಡ್ರಿ. ಇದು ಡ್ರಾಮಾ ಅನುಸಾರ ಆಗ್ತದ, ಅದ್ರ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಚಿಂತೆ ಏನಾದರೂ ಇದ್ರೆ ಈ ಮನಸ್ಸು ಹೇಗೇನು ಮಾಯೆಗೆ ವಶೀಭೂತ ಆಗಿದೆ, ಇದನ್ನು ಮುಕ್ತ ಮಾಡುವಂಥ ಈ ಮನಸ್ಸನ್ನು ಈ ಡ್ರಾಮಾದ ವಿಷಯದಿಂದ ಡಿಟ್ಯಾಚ್ ಮಾಡಿಕೊಂಡು ಇದನ್ನು ಸದಾ ಬಾಬನ ಸಂಘದಲ್ಲಿ ಇಡುವಂಥ ಕಾರ್ಯ ಅಷ್ಟೇ ನಾ ಮಾಡಬೇಕಾಗಿದೆ ಆತ್ಮ. ಬಾಕಿ ಇಲ್ಲಿ ನಾನು ಮಾಡುವಂಥದ್ದು ಏನೂ ಇಲ್ಲ, ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಆತ್ಮನ ಪಾರ್ಟ್ ಏನಿದೆ ಅದು ಕೇವಲ ಸಾಕ್ಷಿಯಾಗಿ ನೋಡೋದಿದೆ, ಮಾಡುವಂಥದ್ದೇನೂ ಇಲ್ಲ.
ನಮಗೆ ನಾನಾ ಮಾಡ್ತೀನಂತ ಯಾಕೆ ಅನ್ನಿಸ್ತದಂದರೆ 63 ಜನ್ಮದ ದೇಹಭಾನದ ಕಾನ್ಷಿಯಸ್ಸಲ್ಲಿರೋದ್ರಿಂದ, ಈ ದೇಹ ನಾನಂತ ತಿಳ್ಕೊಂಡಿದ್ರಿಂದ, ಬಾಬಾ ದೇಹದ ಮೂಲಕ ಈ ಡ್ರಾಮಾದ ಈ ಗೊಂಬೆ ಮೂಲಕ ಇಲ್ಲಿ ಆ್ಯಕ್ಟಿಂಗ್ ನಡೀತಾ ಇರೋದ್ರಿಂದ ಹೀಗನ್ನಿಸ್ತದ ನಾನಾ ಮಾಡ್ತಾ ಇದ್ದೀನೇನೋ, ನಾನೇ ಹೆಜ್ಜೆ ಇಡ್ತಿದ್ದೀನಿ, ನಾನೇ ಎಲ್ಲ ನೋಡ್ತಿದ್ದೀನಿ, ನಾನೇ ಕೆಲಸ ಮಾಡ್ತಿದ್ದೀನಿ ಅಂತ ನಾನೇ ಗಳಿಸೀನಿ, ನಾನೇ ಕೂಡಿಟ್ಟೀನಿ, ಇದು ನಂದು ಅಂತ ಅನಿಸಿದೆ. ಇದು ಕೇವಲ ಭ್ರಮೆ ಮಾತ್ರ. ಅದಕ್ಕೆ ಸ್ಪಷ್ಟ ಬಾಬಾ ಹೇಳ್ತಿದ್ದಾರ, ಎಂದು ಹಿಂಗೆ ತಿಳ್ಕೊಬೇಡ, ನನ್ನ ಹತ್ರ ಕೋಟ್ಯಾಂತರ ದುಡ್ಡದ, ಲಕ್ಷಾಂತರ ದುಡ್ಡದ, ಎಂಥದೇ ಪರಿಸ್ಥಿತಿ ಬರಲಿ ಮುಂದೆ ನಾನು ಅದನ್ನು ಯೂಸ್ ಮಾಡ್ತೀನಿ, ನನ್ನ ಹತ್ರ ಇಷ್ಟು ಐತಲ್ಲ ಅಂತ ಎಂದು ತಿಳ್ಕೊಳ್ಳೇಬೇಡ. ಯಾಕಂದರೆ ಆ ದುಡ್ಡು ನಿನ್ನ ಕೈಗೆ ಬರೋದೇ ಇಲ್ಲ ಅಂತಾರೆ ಬಾಬಾ. ಆಗ್ಬೋದು ಬ್ಯಾಂಕ್ ಕಳ್ಳರ ಮೂಲಕ ಅಥವಾ ಮನೆಗಳ್ಳರ ಮೂಲಕ ಅಥವಾ ಭೂಕಂಪ ಸುನಾಮಿ ಒಳಗೆ ಹೋಗ್ಬೋದು. ಆದರೆ ನೀನು ಮುಂದೆ ನನ್ನ ಹತ್ರ ಐತಂತ ತಿಳ್ಕೊಂಡಿಯಲ್ಲ, ಇದು ಯಾವುದೂ ನಿನ್ನ ಕೈಗೆ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನಿಂದೇನಾದರೂ ಸಮಯ ಕೊಡಬೇಕಾಗಿತ್ತು ಅಂದ್ರೆ ವಿದ್ಯೆಗಾಗಿ ಕೊಡ್ರಿ. ನಿನ್ನ ಇಂಟ್ರೆಸ್ಟ್ ಕೇವಲ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗೋದ್ರಾಗಿರಲಿ. ಇನ್ನೂ ಬಿಕೆ ಆಗಿ ಪ್ರಸಿದ್ಧ ಆಗಬೇಕು, ಇಂತಿಂಥ ಸೇವಾ ಮಾಡಬೇಕು. ಸೇವಾನೂ ಡ್ರಾಮಾದಲ್ಲಿ ನೂಂದಿದೆ. ಯಾವ ಸೇವಾ, ಯಾರ ಮೂಲಕ ಆತ್ಮನ ಕಲ್ಯಾಣ ಆಗಬೇಕು, ಇದು ಮೊದಲೇ ನೂಂದಿದೆ. ಅಂದಮೇಲೆ ಇಲ್ಲಿ ನಾ ಮಾಡುವಂಥದ್ದು ಕೇವಲ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬನ ಸಂಘದಲ್ಲಿ ಪರಮಾನಂದದ ಅನುಭವ ಮಾಡಬೇಕಾಗಿದೆ. ಅದರ ಸಲುವಾಗಿ ಸದಾ ಬಾಬಾ ಹೇಳುವ ವಿದ್ಯೆ ಕಡೆಗೆ ಗಮನ ಕೊಡಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲ ಮಾತುಗಳನ್ನು ಬೇಡ್ರಿ, ಇದೇ ಬಾಬಾ ಹೇಳುವ ಜ್ಞಾನದ ಸಾರಾಗಿದೆ. ಗೀತ್ ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಬಂದೇ ಬಿಟ್ಟಿತು ಅಂತ. ಯಾವ ದಿನ? ಆತ್ಮ ಪರಮಾತ್ಮನ ಮಿಲನ ಮಾಡುವಂತಹ ದಿನ. ಕೊನೆಗೂ ವಿಶ್ವದಲ್ಲಿ ಸಂಪೂರ್ಣ ಶಾಂತಿಯ ಸ್ಥಾಪನೆ ಮಾಡುವಂತಹ ದಿನ. ಆತ್ಮ ತನ್ನ ಎಲ್ಲ ಭೋಜದಿಂದ, ಹೊರೆಯಿಂದ, ಬಂಧನಗಳಿಂದ ಮುಕ್ತ ಆಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ದಿನಗಳು ಬಂದೇ ಬಿಟ್ಟಿವೆ. जानते हो ड्रामा में हमारा अविनाशी पार्ट है, तो ड्रामा में पहले से ही नूंद है. ड्रामा तुमको पुरुषार्थ कराते रहते, तुम करते रहते हो. ವಿಶೇಷ ವಿಶೇಷ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲವೂ ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಅರ್ಥಾತ್ ಇದೊಂದು ಫಿಲಮ್ ಶೂಟಿಂಗ್ ಆಗ್ತಾ ಇಲ್ಲ, ಫಿಲಮ್ ರೀಪ್ಲೇ ಆಗ್ತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಡ್ರಾಮಾದಲ್ಲಿ ಎಲ್ಲವೂ ಮೊದಲೇ ನೂಂದಿದೆ. ಡ್ರಾಮಾ ನಿಮಗೆ ಪುರುಷಾರ್ಥ ಮಾಡಿಸುತ್ತದೆ. ತುಮ್ ಕರ್ತೆ ರೆಹತೆ ಹೋ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಡ್ರಾಮಾದಾಗಿದ್ರೆ ಆಗ್ತದಂತ. ಸುಮ್ ಕೂತ್ಕೊಂಡ್ರೆ ನೀರು ಬಂದು ಬೀಳ್ತವೇನು, ಸುಮ್ ಕೂತ್ಕೊಂಡ್ರೆ ಸಿಲಿಂಡ್ರ ಬಂದು ಕೂಡ್ತದೇನು, ಸುಮ್ ಕೂತ್ಕೊಂಡ್ರೆ ಅಡುಗೆ ಆಗ್ತದೇನು ಅಂತ ಅನೇಕ ಬಿಕೆ ಮನಸ್ಸಿನಲ್ಲಿ ಇಂಥ ವಿಚಾರಗಳು ಬರ್ತದೆ. ಆದರೆ ಡ್ರಾಮಾದ ಸತ್ಯ ಅನುಭವ ಆಗಬೇಕು ಅಂತಂದರೆ ಬಾಬಾ 4 ಸತ್ಯಗಳನ್ನು ಹೇಳಿದಾರ. ನಿಶ್ಚಯದ ಬಗ್ಗೆ ಹೇಳಿದಾರ. ಆತ್ಮನ ಮೇಲೆ ನಿಶ್ಚಯ, ಸ್ವಯಂನ ಮೇಲೆ ನಿಶ್ಚಯ. 2ನೇದು ಶಿವ ತಂದೆಯ ಮೇಲೆ ನಿಶ್ಚಯ. 3ನೇದು ಡ್ರಾಮಾದ ಮೇಲೆ, ನಂತರ ಪರಿವಾರದ ಮೇಲೆ. ಆದರೆ ಎಲ್ಲಿವರೆಗೆ ಆತ್ಮ ನಿಶ್ಚಯ ಇಲ್ಲ, ಪರಮಾತ್ಮನ ಮೇಲೂ ನಿಶ್ಚಯ ಇಲ್ಲ, ಅಲ್ಲಿವರೆಗೆ ಈ ಡ್ರಾಮಾ ಅರ್ಥ ಆಗೋದಿಲ್ಲ. ಇದ್ರ ಪ್ರತಿಯಾಗಿ ಉಲ್ಟಾ ವಿಚಾರಗಳೇ ಹೇಳ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಡ್ರಾಮಾ ಮೊದಲೇ ಫಿಕ್ಸ್ ಇದೆ, ನೂಂದಿದೆ. ಡ್ರಾಮಾದಲ್ಲಿ ಯಾವಾಗ ಯಾವ ಕ್ಯಾರೆಕ್ಟರ್, ಯಾವ ಡೈಲಾಗ್ಸ್, ಯಾವ ಸೀನ್, ಯಾವ ಒಂದು ಘಟನೆಗಳು ಘಟಿಸಬೇಕು ಅನ್ನುವಂಥದ್ದು ಮೊದಲೇ ಫಿಕ್ಸ್ ಇದೆ. ಅಂದಮೇಲೆ ಡ್ರಾಮಾ ನಿಮ್ಮ ಮೂಲಕ ಪುರುಷಾರ್ಥ ಮಾಡಿಸ್ತದ. ಎಷ್ಟೊತ್ತಿಗೆ ಏಳಬೇಕು, ಅರ್ಥಾತ್ ಏಳುವುದು, ಕೂಡುವುದು, ಅಮೃತ ವೇಳೆ ಯೋಗ ಮಾಡುವುದು, ಸೇವಾ ಮಾಡುವುದು ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಮಾಡಬೇಕನ್ನೋದು ಅದು ಆಗೇ ಆಗ್ತದ ಕ್ಯಾರೆಕ್ಟರ್ನ ಮೂಲಕ. ಇಲ್ಲ ಅಂದಮೇಲೆ ಅದನ್ನು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕಾರ್ಯ ಆಗೋದಿಲ್ಲ. ಯಾಕಂದರೆ ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಅಂಡರ್ಲೈನ್, ಡ್ರಾಮಾ ಪುರುಷಾರ್ಥ ಮಾಡಿಸ್ತದ. ತುಮ್ ಕರ್ತೆ ರೆಹತೆ ಹೋ, ಡ್ರಾಮಾ ಮಾಡಿಸ್ತದ, ನೀವು ಮಾಡ್ತೀರಿ. ಜಾನ್ತೆ ಹೋ ಡ್ರಾಮಾ ಮೇ ಹಮಾರಾ ಅವಿನಾಶಿ ಪಾರ್ಟ್ ಹೇ, ಗೊತ್ತಿದೆಯಲ್ಲ ತಮಗೆಲ್ಲ ಈ ನಾಟಕದಲ್ಲಿ ನಂದು ಅವಿನಾಶಿ ಪಾರ್ಟ್ ಇದೆ ಅಂತ. ಅರ್ಥಾತ್ ಈ ಮೈಂಡ್ ಒಳಗೆ, ಪ್ರತಿಯೊಬ್ಬ ಆತ್ಮನೊಳಗೆ, ಮೈಂಡ್ ಒಳಗೆ ಈ ನಾಟಕದ ಸ್ಕ್ರಿಪ್ಟ್ನ ಅನುಸಾರ ಒಂದೊಂದು ಸ್ಟೋರಿ ಅದ. ಎಲ್ಲಾರ್ದು ಒಂದೊಂದು ಸ್ಟೋರಿ ಇದೆ. ಆ ಸ್ಟೋರಿ ಒಳಗೆ
ಯಾವ ಘಟನೆ ಯಾವಾಗ ಘಟಿಸ್ಬೇಕು, ಯಾವ ದೃಶ್ಯಗಳು ಯಾವಾಗ ಕಾಣಬೇಕು, ಯಾವಾಗ ಮರೆಯಾಗಬೇಕು, ಯಾವ ಮಾತು ಈ ಕ್ಯಾರೆಕ್ಟರ್ನ ಮೂಲಕ ಹೊರಗೆ ಬರಬೇಕು, ಯಾರ ಸಂಪರ್ಕದಲ್ಲಿ ಬರಬೇಕು, ಇದು ಎಲ್ಲವೂ ಘಟನೆಗಳು, ಸೀನ್ಗಳು ರೆಡಿಮೇಡ್ ನಾಟಕದೊಳಗೆ ಮೊದಲೇ ನೂಂತಿದೆ. ಸಮಯ ಅನುಸಾರ ಮನಸ್ಸಿನಲ್ಲಿರುವಂಥ ಪ್ರೊಜೆಕ್ಟರ್ನ ಮೂಲಕ ಸೂಕ್ಷ್ಮ ಮಾತುಗಳು, ಈ ಸೂಕ್ಷ್ಮ ರೆಕಾರ್ಡಿಂಗ್ ಪ್ರಾಜೆಕ್ಟರಿಂದ ಹೊರಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಯಾವ ರೀತಿ ಮಟೀರಿಯಲ್ ಅನ್ನಿಸ್ತದೆ, ರಿಯಲ್ ಅನ್ನಿಸ್ತದೆ. ಯಾಕಂದರೆ ಮನಸ್ಸು ಮಾಯೆಗೆ ವಶೀಭೂತ ಆಗಿರೋದ್ರಿಂದ ಇಲ್ಲೇನು ಕಾಣಿಸ್ತಿದೆ, ಹೊಲ ಮನೆ ಸಂಪರ್ಕ, ಪ್ರಾಪರ್ಟಿ, ವ್ಯಕ್ತಿ ಸಂಬಂಧ, ವಸ್ತುಗಳು ಇವೆಲ್ಲ ರಿಯಲ್ ಅಂತ ಅನ್ನಿಸ್ತದ. ಆದರೆ ಹೇಗೆ ಪ್ರೊಜೆಕ್ಟರನ್ನು ಚಾಲೂ ಮಾಡಿದಾಗ ಸ್ಕ್ರೀನ್ ಮೇಲೆ ನೋಡುವಾಗ ನಮಗೆ ಹೀಗೆ ಅನ್ನಿಸ್ತದ, ಇದು ರಿಯಲ್ ಆಗಿ ಇಲ್ಲಿ ವ್ಯಕ್ತಿ ಅದಾರ, ಈ ವಸ್ತು ಅದ, ಈ ಗಾರ್ಡನ್ ಈ ಗ್ರೀನ್ರಿ ಇಲ್ಲಿ ಇದೆ ಅಂತ ಅನ್ನಿಸ್ತದ. ಆದರೆ ಪ್ರೊಜೆಕ್ಟರನ್ನು ಒಳಗಡೆ ಇರುವಂಥದ್ದು ಲೈಟ್ನ ಮೂಲಕ ನಮಗೆ ಎದುರುಗಡೆ ಕಾಣಿಸ್ತದೆ. ಹಾಗೆ ಆತ್ಮ ಒಂದು ಲೈಟ್ ಆಗಿದೆ. ಆ ಲೈಟ್ ಒಳಗಿರುವಂಥ ಎನರ್ಜಿಯ ಮೂಲಕ ಮೈಂಡ್ ಒಳಗಿರುವಂಥ ಈ ಅವಿನಾಶಿ ನೂಂದ್ ಇದು ವಿಶ್ವ ಎದುರುಗಡೆಗೆ, ನಮ್ಮ ಎದುರುಗಡೆಗೆ ಕಾಣಿಸ್ತಾ ಇರ್ತದೆ ಸ್ಥೂಲ ರೂಪದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ತಿಳ್ಕೊಂಡಿದ್ದೀರಲ್ಲ, ಆತ್ಮ ಅವಿನಾಶಿ ಪಾರ್ಟ್ ಆತ್ಮದಲ್ಲಿದೆ. ದುನಿಯಾ ಇನ್ ಬಾತೋं को क्या जाने, ಜಗತ್ತಿನವ್ರಿಗೇನು ಗೊತ್ತಿ ಎಲ್ಲ ಮಾತು. हमारा ही ड्रामा में पार्ट है, जो कहेगा वही समझेगा ना कि कैसे हमारा इस ड्रामा में पार्ट है. ಬಾಬಾ ಹೇಳ್ತಾರೆ, ಯಾರು ಇದನ್ನು ತಿಳ್ಕೊಂಡಿದ್ದಾರ ಅವರಿಗೆ ಗೊತ್ತು ಡ್ರಾಮಾದಲ್ಲಿ ನಮ್ಮ ಪಾರ್ಟ್ ಏನಿದೆ ಅಂತ. ಅಂದ್ರೆ ನೂಂದಿದೆ ಅನ್ನುವಂಥದ್ದು. ಈ ಸೃಷ್ಟಿ ಚಕ್ರ ಫಿರ್ತಾ ಹಿ ರೇತಾ ಹೇ, ಈ ಸೃಷ್ಟಿ ಚಕ್ರ ತಿರುಗ್ತಾನೇ ಇರ್ತದೆ. यह वर्ल्ड की हिस्ट्री ज्योग्राफी तुम्हारे सिवाय और कोई को मालूम नहीं. ऊंचे ते ऊंचे कौन है, दुनिया में कोई नहीं जानते. ಈ ಜಗತ್ತಿನ ಇತಿಹಾಸ ಭೂಗೋಳ ಆದಿ ಮಧ್ಯ ಅಂತ್ಯ ಯಾರಿಗೂ ಗೊತ್ತಿಲ್ಲ. ಈ ಜಗತ್ತಿನ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಪಾಠಧಾರಿ ಯಾರು ಅನ್ನೋದು ಯಾರೂ ತಿಳ್ಕೊಂಡಿಲ್ಲ. ಅರ್ಥಾತ್ ಹೈಯೆಸ್ಟ್ ಯಾರದಾರ ಗೊತ್ತಿಲ್ಲ. ಈ ನಾಟಕದ ಆದಿ ಮಧ್ಯ ಅಂತಲೇ ಗೊತ್ತಿಲ್ಲ ಅಂದಮೇಲೆ ಅವರು ಜಗತ್ತಿನ ಮಾನವಾತ್ಮರು ನನಗೆ ಸತ್ಯದ ದಾರಿ ತೋರಿಸ್ಲಿಕ್ಕೆ ಹೆಂಗೆ ಸಾಧ್ಯ ಅಂದಮೇಲೆ ಯಾವಾಗಲೂ ಉಲ್ಟಾ ಮಾತೇ ಆಡೋರು. ಈ ಮೈಂಡ್ ತಿಳ್ಕೊಳ್ತದ ಅಥವಾ ಕ್ಯಾರೆಕ್ಟರ್ ಕಾನ್ಷಿಯಸ್ ಆಗಿ ನಾವು ತಿಳ್ಕೊಳ್ತೀವಿ ಜನ ಹೆಂಗೆ ಅಂತಾರ ಹಂಗಿರಬೇಕು ಅಂತ. ಜಗತ್ತಿಗೆ ಗೊತ್ತೇ ಇಲ್ಲ, ಜನತೆಗೆ ಗೊತ್ತೇ ಇಲ್ಲ ಈ ಜಗತ್ತು ಹೆಂಗೆ ನಡೀತಾ ಇದೆ ಅನ್ನುವಂಥದ್ದು. ಯಾವ ನಾಲೆಜ್ ಅವರಿಗಿಲ್ಲ ಅಂದಮೇಲೆ ಅವರನ್ನು ನಾವು ಫಾಲೋ ಮಾಡಬಾರ್ದಾಗಿದೆ. ಕೇವಲ ಬಾಬಾ ಹೇಳೋದನ್ನು ಮಾತ್ರ ಫಾಲೋ ಮಾಡಬೇಕು. ಯಾಕಂದರೆ ಈ ಜಗತ್ತಿನ ಬಗ್ಗೆ ಋಷಿ ಮುನಿಗಳೇ ಹೇಳಿದಾರ ನೀತಿ ಅಂತ. ನಾವೇ ಈ ಜಗತ್ತು ಮತ್ತು ರಚಯಿತ ಮತ್ತು ರಚನೆಯ ಬಗ್ಗೆ ನಾವು ಇನ್ನೂ ತಿಳ್ಕೊಂಡಿಲ್ಲ ಅನ್ನೋದು ಋಷಿ ಮುನಿಗಳು ಸ್ವತಃ ಹೇಳಿದಾರಂತ ಹೇಳ್ತಾರೆ ಬಾಬಾ. ತುಮಕೋ ಬಾಬಾ ಸಿಕ್ಲಾ ರಹೆ, ಫಿರ್ ಜಬ್ ಯह ಚಕ್ರ ಪೂರಾ ಕರೆಂಗೆ ತಬ್ ಫಿರ್ ಬಾಬಾ ಆಯೆಂಗೆ. ಉಸ್ ಸಮಯ ಜೋ ಸೀನ್ ಚಲಿ ವಹ ಫಿರ್ ಕಲ್ಪ ಬಾದ್ ಚಲೆಗೆ. ಅಂಡರ್ಲೈನ್. ಬಾಬಾ ಬಂದಿದ್ದಾರೆ, ಮತ್ತೆ ಚಕ್ರ ಪೂರ್ಣ ಆಗ್ಲಿಕ್ಕೆ ಬಂದಿದೆ. ಬಾಬಾ ಏನು ಬಂದಿದ್ದಾರ, ಕಲ್ಪದ ಮೊದಲು ಏನು ಸೀನ್ ಚಲಿ, ಯಾವ ದೃಶ್ಯಗಳನ್ನು ಹಿಂದಿನ ಕಲ್ಪದಲ್ಲಿ ನೋಡಿದ್ವಿ ಸೇಮ್ ಅವೇ ದೃಶ್ಯಗಳು ಈಗೂ ನಡೀತವೆ ಅಂತಾರೆ ಬಾಬಾ. ಏಕ್ ಸೆಕೆಂಡ್ ನ ಮಿಲೆ ದೂಸರೆ ಸೆ, ಯಹ ನಾಟಕ ಫಿರ್ತಾ ರೇತಾ ಹೇ. ಅಂಡರ್ಲೈನ್. 1 ಸೆಕೆಂಡ್ ಇನ್ನೊಂದು ಸೆಕೆಂಡಿನ ಜೊತೆಗೆ ಕನೆಕ್ಷನ್ ಇಲ್ಲ. ಅಂದರೆ ಒಂದು ವಿಡಿಯೋ ಪ್ಲೇ ಆಗ್ತಿರ್ತದ, ನಮಗನ್ನಿಸ್ತದ ಹೀರೋ ಓಡ್ತಾ ಇದ್ದಾನ, ಕುದುರೆ ಓಡ್ತಾ ಇದೆ ಅಂತ. ಇಲ್ಲ, ಒಂದೊಂದು ಪಿಕ್ಚರ್, ಒಂದೊಂದು ಚಿತ್ರಗಳನ್ನು ಕಂಟಿನ್ಯೂ ತೋರಿಸೋದ್ರಿಂದ ಅಥವಾ ಫಾಸ್ಟಾಗಿ ಓಡಿಸೋದ್ರಿಂದ ಹೀಗನ್ನಿಸ್ತದ ವಿಡಿಯೋ ಅಥವಾ ಆ ವಿಡಿಯೋದೊಳಗೆ ವ್ಯಕ್ತಿ ನಡೀತಿದ್ದಾರ, ಮಾತಾಡ್ತಿದ್ದಾರಂತ. ಆದರೆ ಅದು ಒಂದೊಂದು ಪಿಕ್ಚರ್ ಸೆಕೆಂಡಿನ ಪಿಕ್ಚರ್ ಇರ್ತದೆ. ಅದೇ ರೀತಿಯಾಗಿ ಡ್ರಾಮಾ ಘಟನೆಗಳಿಂದ ಕೂಡಿದೆ, ಘಟನೆಗಳ ಸಿರೀಸ್ ಆಗಿದೆ. ಅಂದಮೇಲೆ ಒಂದೊಂದು ಘಟನೆ ಏನಿದಾವ ಒಂದೊಂದು ಸೆಕೆಂಡಿಂದಿದೆ. 1 ಸೆಕೆಂಡ್ ಈಗ ಮುರಳಿ ಹೇಳೋದಿದೆ, ಮುರಳಿ ರೆಕಾರ್ಡಿಂಗ್ ನಡೀತಾ ಇದೆ, ಇದೊಂದು ಸೆಕೆಂಡ್. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಸೆಕೆಂಡ್. ಹೀಗೆ ಬಾಬಾ ಹೇಳ್ತಾರೆ, 1 ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಕನೆಕ್ಷನ್ ಇಲ್ಲ. ಅಂದರೆ ಒಂದೊಂದು ಸೆಕೆಂಡಿನ ಪಿಕ್ಚರ್ ಪ್ಲೇ ಆಗ್ತಾ ಇದೆ. ಅದಕ್ಕೆ ನಮಗೇನು ಅನ್ನಿಸ್ತದ, ಇದು ಡ್ರಾಮಾದಲ್ಲಿ ಮೂಮೆಂಟ್ ಇದೆ, ಜನ ಅದಾರ, ಮಾತದ, ಲೈವ್ ಅದ ಅಂತ ನಮಗನ್ನಿಸ್ತದ. ಆದರೆ ಇದು ಒಂದು ಕೇವಲ ಫಿಲ್ಮ್ ಇದೆ.
ಈ ಫಿಲ್ಮ್ ಒಳಗೆ ನಂದು ಒಂದು ಆ್ಯಕ್ಟಿಂಗ್ ಇದೆ, ಈ ದೇಹ ಸಿಕ್ಕಿದೆ, ಈ ದೇಹದಲ್ಲಿ ನಾನು ಆತ್ಮ ವಿರಾಜಮಾನ್ ಇದ್ದೀನಿ ಸಾಕ್ಷಿಯಾಗಿ ನೋಡಲಿಕ್ಕೆ. ಆದರೆ ಯಾವಾಗ ಈ ದೇಹನೇ ನಾನಂತ ತಿಳ್ಕೊಂಬಿಟ್ಟೆ, ಈ ಜಗತ್ತು, ಈ ನಾಟಕ, ಈ ಸಂಬಂಧಗಳು ರಿಯಲ್ ಅಂತ ಅನುಭವ ಆಗಿದೆ. ನನಗೆ ಹೆಚ್ಚು ಕೇರ್ ಮಾಡೋರು ಕ್ಯಾರೆಕ್ಟರ್ ಏನಿದೆ ನಾ ತಿಳ್ಕೊತೀನಿ ಇವರು ಕೇರ್ ಮಾಡ್ತಾರ, ಇದು ರಿಯಲ್ ಅಂತ ತಿಳ್ಕೊಂಡೀನಿ. ನನಗೆ ಯಾರಾದರೂ ಹೇಟ್ ಮಾಡೋರು ಅದಾರ ಈ ಕ್ಯಾರೆಕ್ಟರನ್ನು ನೋಡಿ, ಬೇರೆ ಕ್ಯಾರೆಕ್ಟರ್ ಅಂದ್ರೆ ನಾ ತಿಳ್ಕೊತೀನಿ ಇವ್ರು ನನಗೆ ಭಾಳ ಹೇಟ್ ಮಾಡ್ತಾರ, ನನ್ನ ತಿರಸ್ಕಾರ ಮಾಡ್ತಾರಂತ. ಆದ್ರೆ ಅದು ಯಾವುದೂ ಎರಡೂ ಸತ್ಯ ಅಲ್ಲ. ಇದು ಕೇವಲ ಸಿನಿಮಾ, ನಾಟಕ. ಯಾವುದು ಮೊದಲೇ ನೊಂದಿದೆ, ಪ್ರೊಜೆಕ್ಟರಿಂದ ಹೊರಗಡೆ ಸ್ಕ್ರೀನ್ ಮೇಲೆ ಇದು ನಮಗೆ ಕಾಣಿಸ್ತಿದೆ, ಆದರೆ ಇದು ಯಾವುದೂ ಸತ್ಯ ಅಲ್ಲ. ಯಾವುದು ಸೀನ್, ಎಷ್ಟು ಚಂದ ಹೇಳ್ತಿದ್ದಾರೆ ಬಾಬಾ, ಕ್ಲಿಯರ್. ಯಾವುದು ಸೀನ್ ಕಲ್ಪದ ಮೊದಲು ನಡೆದಿತ್ತೋ ಅದೇ ವಾಪಸ್ ನಡೀತಾ ಇದೆ. ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಸಂಬಂಧ ಇಲ್ಲ. ನಾ ತಿಳ್ಕೊಳ್ತೀನಿ, ನಾ ಹಿಂಗೆ ತಿಂದೆ ನಂದು ಹೊಟ್ಟೆ ಕೆಡ್ತು, ನಾ ಎಕ್ಸರ್ಸೈಸ್ ಮಾಡಿದೆ ಅದಕ್ಕೆ ನನ್ನ ಹೆಲ್ತ್ ಸರಿ ಆಯಿತು, ದವಾಖಾನಿಗೆ ಹೋದೆ ನನಗೆ ಹೀಗಾಯಿತು. ಆದರೆ ಬಾಬಾ ಹೇಳ್ತಾರೆ ಅಲ್ಲಿ ಆರಾಮ್ ಆಗೋದು, ದವಾಖಾನಿಗೆ ಹೋಗೋದು, ಪಿಕ್ಚರ್ ಮೊದಲೇ ನೊಂದಿದೆ, ಘಟನೆ ಘಟಿಸ್ತು. ಆದರೆ ಒಂದು ಸೀನ್, ಒಂದು ಘಟನೆ ಇನ್ನೊಂದು ಘಟನೆಗೆ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಕಿತನಾ ಸ್ಪಷ್ಟ, ಏಕ್ ಸೆಕೆಂಡ್ ನ ಮಿಲೆ ದೂಸರೆ ಸೆ. ನಾವು ತಿಳ್ಕೊತೀವಿ ಈಗ ಮಾಡಿಟ್ರೆ ಮುಂದೆ ಸಿಗ್ತದ. ಇದೇ ಕ್ಲಿಯರ್ ಬಾಬಾ. ಇವತ್ತು ಮುರಳಿ ಸಾರನೇ ಏನಾಗಿದೆ, ಮಕ್ಕಳೇ ನಾ ಈಗ ಮಾಡಿಟ್ಟದ್ದು ಮುಂದೆ ಸಿಗ್ತದ, ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಹೊಂದೋದಿಲ್ಲ. ಏ ನಾಟಕ ಫಿರ್ತಾ ಹಿ ರೇತಾ, ತುಮ್ ಬಚ್ಚೋಂ ಕೋ ಬೇಹದ್ ಕೆ ನಾಟಕ ಕಾ ಪತಾ ಹೇ. ಆದರೆ ಈ ನಾಟಕದ ಬಗ್ಗೆ ನಿಮಗೆ ಗೊತ್ತಾಗಿದೆ ಬಾಬಾ ಹೇಳಿದ ಮೇಲೆ. ಫಿರ್ ಭಿ ತುಮ್ ಘಡಿ ಘಡಿ ಭೂಲ್ ಜಾತೆ. ಅದನ್ನೂ ಹೇಳ್ತಾರೆ ಬಾಬಾ. ಯಾಕೆ ಪ್ರಶ್ನೆ ಹೇಳ್ತಾವೆ ನಾಟಕದ ವಿಷಯದೊಳಗಂದ್ರೆ, ಬಾಬಾ ಎಷ್ಟು ಬಾರಿ ಹೇಳಿದರೂ ಕೂಡ ಇದು ಮೈಂಡ್ ಸ್ವೀಕಾರ ಮಾಡೋದಿಲ್ಲ, ಇದು ತಿಳ್ಕೊಳ್ತಾ ಇಲ್ಲ, ತಿಳ್ಕೊಂಡದ್ದನ್ನು ನೆನಪಿಟ್ಕೊಳ್ತಾ ಇಲ್ಲ, ಮರೀತಾ ಇದೆ. ಅದಕ್ಕೆ ಬಾಬಾ ಅಂತಾರೆ ಇದು ಬೇಹದ್ದಿನ ನಾಟಕ, ನಿಮಗಷ್ಟೇ ಗೊತ್ತಿದೆ, ನೀವು ಸಹ ಮರಿತೀರಲ್ಲ. बाबा कहते तुम सिर्फ याद करो हमारा बाबा बाबा है, वही टीचर गुरु है, तुम्हारी बुद्धि उस तरफ चली जानी चाहिए. आत्मा खुश होती बाबा की महिमा सुनकर. ಆತ್ಮ ಭಾಳ ಖುಷಿ ಆಗ್ತದ ಬಾಬನ ಮಹಿಮೆಯನ್ನು ಕೇಳಿ. ಸಬ್ ಕೇತೆ ಹಮಾರ ಬಾಬಾ ಬಾಬಾ ಹೈ, ಟೀಚರ್ ಅವೇ ಸಚ್ಚಾ ಹಿ ಸಚ್ಚಾ ಹೈ. ನಮ್ಮ ತಂದೆ ಆತ್ಮದ ತಂದೆನೂ ಅದಾರ, ಟೀಚರ್ ಮತ್ತು ಸತ್ಯದಾರ. ಪಢಾಯಿ ಬಿ ಸಚ್ ಅವ್ರ ಪೂರಿ ಹೈ. ಅಂಡರ್ಲೈನ್, ಬಾಬಾ ಓದಿಸುವಂತಹ ಈ ವಿದ್ಯೆ ಸತ್ಯ ಇದೆ ಹಾಗೂ ಸಂಪೂರ್ಣ ಇದೆ. ಅಂಡರ್ಲೈನ್, ಸತ್ಯ ಜ್ಞಾನವೇ ನಮ್ಮನ್ನು ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತದ. ಸತ್ಯ ಜ್ಞಾನ ಹಾಗೂ ಸಂಪೂರ್ಣ ಜ್ಞಾನವೇ ನನ್ನ ಆತ್ಮನನ್ನು ಸಂಪೂರ್ಣತೆಯೆಡೆಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಅಂಡರ್ಲೈನ್, ಬಾಬಾ ಹೇಳ್ತಾರ ಈ ವಿದ್ಯೆ ಸತ್ಯ ಇದೆ ಮತ್ತು ಸಂಪೂರ್ಣ ಇದೆ ಅಂತಾರೆ ಬಾಬಾ. ಪೂರ್ಣತೆ ಇದೆ ಈ ಜ್ಞಾನದಲ್ಲಿ. ಉನ್ ಮನುಷ್ಯೋಂ ಕಿ ಪಢಾಯಿ ಅಧೂರಿ ಹೇ. ಜಗತ್ತಿನಲ್ಲಿ ಓದುವಂಥ ಮನುಷ್ಯರ ವಿದ್ಯೆ ಅರ್ಧಮರ್ಧ ಇದೆ ಅಂತಾರೆ ಬಾಬಾ, ಅಧೂರಿ ಇದೆ. ಅದರಿಂದ ಎಂದೂ ಜೀವನ್ಮುಕ್ತಿ ಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಜೀವನದಲ್ಲಿ ಸಂಪೂರ್ಣ ಸುಖ ಶಾಂತಿ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತೋ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಕಿತ್ನಿ ಖುಷಿ ಹೋನಿ ಚಾಹಿಯೇ. ಬಾಬಾ ಹೇಳ್ತಾರೆ ನೀವು ಮಕ್ಕಳಲ್ಲಿ ಎಷ್ಟು ಖುಷಿ ಆಗ್ಬೇಕಂತಾರೆ ಬಾಬಾ. ಕಾಪಾರಿ ಖುಷಿ ಅಂತ ಹೇಳ್ತಾರೆ ಬಾಬಾ, ಅಪಾರ ಖುಷಿ ಆಗಬೇಕು. तुम बच्चों को रोमांच खड़े हो जाना चाहिए, वही एपिसोड रिपीट हो रहा है, सिवाय तुम्हारे किसको पता नहीं. ವಿಶೇಷ ಅಂಡರ್ಲೈನ್ ಬುದ್ಧಿಯಲ್ಲಿ ಮಾಡ್ಕೋಬೇಕಾಗಿದೆ. ಮಕ್ಕಳೇ, ನಿಮಗೆ ಬಾಬಾ ಹೇಳುವ ಮಾತು ಕೇಳಿ ರೋಮಗಳು ಪುಲಕಿತ ಆಗ್ಬೇಕಂತಾರೆ ಬಾಬಾ. ವಹಿ ಎಪಿಸೋಡ್ ರಿಪೀಟ್ ಹೋ ರಹಾ ಹೇ. ಅಂಡರ್ಲೈನ್, ಸೇಮ್ ಕಲ್ಪದ ಹಿಂದಿನ ಅದೇ ಎಪಿಸೋಡ್, ಅದೇ ಸ್ಕ್ರೀನ್, ಅದೇ ಡೈಲಾಗ್ಸ್, ಅದೇ ಮಾತುಗಳು, ಅದೇ ದೃಶ್ಯಗಳು, ಘಟನೆಗಳು ಸೇಮ್ ರಿಪೀಟ್ ಆಗ್ತಿದೆ ಅಂತಾರೆ ಬಾಬಾ. ನಿಮಗೆ ಬಿಟ್ಟರೆ ಇದು ಯಾರಿಗೂ ಗೊತ್ತಿಲ್ಲ. ಕಲ್ಪ್ ಕಿ ಆಯು ಹಿ ಬಡಾ ಕರ್ದಿ. ಕಲ್ಪದ ಆಯುಷ್ಯನೇ ಲಕ್ಷಾಂತರ ವರ್ಷ ಮಾಡಿಬಿಟ್ಟಾರ. ಆ ಜಗತ್ತಿನ ಮನುಷ್ಯರಿಗೇನು ಗೊತ್ತಾಗಬೇಕು ಅಂತಾರೆ ಬಾಬಾ. ಬಚ್ಚೆ ಕೇತೆ ಹೇ ಬಾಬಾ ತೂಫಾನ್ ಬಹುತ್ ಆತೆ ಹೇ, ಬಲ್ ಭೂಲ್ ಜಾತೆ ಹೇ. ಬಾಬಾ ಕೇತೆ ಹೇ ತುಮ್ ಕಿಸ್ಕೋ ಭೂಲ್ ಜಾತೆ ಹೋ. ಬಾಬಾ ಅಂತಾರ, ಬಾಬಾ ಬಿರುಗಾಳಿ ಭಾಳ ಬರ್ತಾವ, ಹೀಗಾಗಿ ನಾವು ನಿಮ್ಮನ್ನು ಮರ್ತು ಬಿಡ್ತೀವಿ ರೀ ಬಾಬಾ ಅಂತ. ಬಾಬಾ ಅಂತಾರ ಯಾರಿಗೆ ಮರಿತೀರಿ. ಬಾಬಾ ಜೋ ತುಮಕೋ ಡಬಲ್ ಸಿರಿತಾಜ್ ವಿಶ್ವ ಕಾ ಮಾಲಿಕ್ ಬನಾತೆ ಹೇ, ಉನ್ಕೋ ತುಮ್ ಕೇಸೆ ಭೂಲ್ತೆ ಹೋ, ದೂಸರೆ ಕಿಸ್ಕೋ ನಹಿ ಭೂಲ್ತೆ ಹೋ. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್ ಮಾಡಬೇಕಾಗಿದೆ. ಅನೇಕ ಬಿಕೆ ಹೀಗೆ ಅನ್ಕೋತಾರ,
ಇಲ್ರಿ ನಾ ಎಷ್ಟು ಅನ್ಕೋತೀನಿ ಬಾಬನ ನೆನಪೇ ಇರುವುದಿಲ್ಲ, ನೆನಪು ತಲೆಯಾಗೆ ಉಳಿಯೋದಿಲ್ಲ, ಅಥವಾ ಕುಂತ್ರೂ ಯೋಗ ಹತ್ತುವುದೇ ಇಲ್ಲ. ಈಗ ಬಾಬಾ ಕ್ಲಿಯರ್ ಮಾಡ್ತಾರೆ ಯಾಕೆ ಯೋಗ ಹತ್ತಲ್ಲ, ಯಾಕೆ ತಾನಾಗಿ ಬಾಬಾ ನೆನಪು ಬರೋದಿಲ್ಲ. ಬಾಬಾ ಇಷ್ಟು ಸ್ಪಷ್ಟ ಮಾಡ್ತಿದ್ದಾರ. ಬಿರುಗಾಳಿ ಬರ್ತಾವ ಅಂತ ಮಕ್ಕಳು ಹೇಳ್ತೀರಿ, ಟೀಕೆ ಡ್ರಾಮಾದಲ್ಲಿ ಬಿರುಗಾಳಿ ಬರೋದು ಫಿಕ್ಸ್ ಇದೆ, ಬಿರುಗಾಳಿ ಬರಲಿ. ಆದರೆ ನೀ ಬಿರುಗಾಳಿ ಅಲ್ಲಲ್ಲ, ನೀನಂತೂ ವಿಚಾರ ಅಲ್ಲ, ನೀನಂತೂ ಆ ಘಟನೆ ಅಲ್ಲ, ನೀನಂತೂ ಆತ್ಮ ಇದೆ ಅಂತಾರೆ ಬಾಬಾ. ನೀ ಆತ್ಮ ಇದೆ ಎಲ್ಲದರಿಂದ ಡಿಟ್ಯಾಚ್ ಅಂದಮೇಲೆ ಬಾಬಾ ಮರಿತೀವಿ ಅಂತಂದರೆ ಬಾಬಾ ಹೇಳ್ತಾರೆ ಯಾರೇ ಮರಿತೀರಿ ನೀವು, ವಿಶ್ವದ ಡಬಲ್ ಕಿರೀಟಧಾರಿ, ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಂದಿರುವಂಥ ತಂದೆಯೇ ಮರಿತೀರಿ, ಹೆಂಗೆ ಸಾಧ್ಯ ಅಂತಾರೆ ಬಾಬಾ. ದೂಸರೆ ಕಿಸಿಕೋ ನಹಿ ಭೂಲ್ತೆ, ಬೇರೆ ಯಾರಿಗೂ ಮರೆಯೋದಿಲ್ಲ. ಸ್ತ್ರೀ, ಬಾಲ್ ಬಚ್ಚೆ, ಚಾಚಾ ಮಾಮಾ, ಮಿತ್ರ ಸಂಬಂಧಿ ಆದಿ ಸಬ್ ಯಾದ್ ರೇತಾ, ಯಾರಿಗೂ ಮರೆಯೋದಿಲ್ಲ. ಹೆಂಡತಿನ ಮರೆಯೋದಿಲ್ಲ, ಪತಿನ ಮರೆಯೋದಿಲ್ಲ, ಮಕ್ಕಳು ಮರೆಯೋದಿಲ್ಲ, ಮೊಮ್ಮಕ್ಕಳು ಮರೆಯೋದಿಲ್ಲ. ಕಾಕ ಮಾಮ ಮಿತ್ರ ಸಂಬಂಧಿ ಫ್ರೆಂಡ್ಸ್, ಬಾಲ್ಯದ ಸ್ನೇಹಿತರು, ಆ ಘಟನೆಗಳು ಎಲ್ಲ ನೆನಪಿರ್ತದೆ ನಿಮಗೆ. ಬಾಬಾ ಅಂತಾರೆ ಬಾಬಾ ಮತ್ತು ಬಾಬನ ಮಾತುಗಳು ನೆನಪಿರುವುದಿಲ್ಲೇನು, ವಿದ್ಯೆ ನೆನಪಿರುವುದಿಲ್ಲೇನು. ಬಾಕಿ ಇಸ್ ಬಾತ್ ಕೋ ತುಮ್ ಭೂಲ್ತೆ ಕ್ಯೂ ಹೋ, ಇವ್ರಿಗೆ ಯಾರಿಗೂ ಮರುವುದಿಲ್ಲ ಸಂಬಂಧಿಗಳಿಗೆ, ಆದರೆ ಬಾಬನ ಯಾಕೆ ಮರಿತೀರಿ. ತುಮ್ಹಾರಿ ಯುದ್ಧ ಇಸ್ ಯಾದ್ ಮೇ ಜಿತ್ನಾ ಹೋ ಸಕೆ ಯಾದ್ ಕರ್ನಾ, ನಿಮ್ಮ ಯುದ್ಧನೇ ಈ ನೆನಪಿನಲ್ಲಿದೆ ಅಂತಾರೆ ಬಾಬಾ. ಎಷ್ಟು ಸಾಧ್ಯ ಅಷ್ಟು ತಂದೆ ನೆನಪು ಮಾಡಿರಿ. ಬಚ್ಚೋಂಕು ಅಪ್ನಿ ಉನ್ನತಿ ಕೆ ಲಿಯೇ ಸವೇರೆ ಸವೇರೆ ಉಠ್ ಬಾಬಾ ಕಿ ಯಾದ್ ಮೇ ಸೈರ್ ಕರ್ನಿ ಹೇ, ಮಕ್ಕಳೇ ಉನ್ನತಿ ಮಾಡ್ಕೊಳ್ಳೋದಕ್ಕಾಗಿ ಬೆಳಿಗ್ಗೆ ಎದ್ದು ನೀವು ವಾಕಿಂಗ್ ಮಾಡಿರಿ ಅಂತಾರೆ ಬಾಬಾ. ತುಮ್ ಛತೋಂ ಪರ್ ಯಾ ಬಾಹರ್ ಠಂಡಿ ಹವಾ ಮೇ ಚಲೇ ಜಾವು, ಬಾಬಾ ಅಂತಾರೆ ಮಾಳ್ಗಿ ಮೇಲೆ ಹೋರಿ. ಅಮೃತ ವೇಳೆಯೊಳಗೆ ಬಾಬಾ ಹೇಳ್ತಾರೆ ಮಾಳ್ಗಿ ಮೇಲೆ ಹೋರಿ, ಇಲ್ಲ ಹೊರಗೆ ಸಾಧ್ಯ ಇದ್ರೆ ತಣ್ಣನ ಹವಾ ಇರ್ತದ ಹೋಗ್ರಿ, ಅಂದ್ರೆ ಶರೀರಕ್ಕೆ ಆಕ್ಸಿಜನ್ನು ಸಿಗ್ತದ. ಮತ್ತು ಅಂಥ ವಾತಾವರಣದಲ್ಲಿ ವಾಕಿಂಗ್ ಮಾಡ್ತಾ ಬಾಬನ ನೆನಪಿನಲ್ಲಿ ಇರ್ಬೋದಂತಾರೆ ಬಾಬಾ. तो सवेरे का टाइम कोई डर की आदि की बात ही नहीं रहती, बाहर में जाकर पैदल करो, आपस में यही बातें करो, देखे कौन बाबा को ಜಾಸ್ತಿ ಯಾದ್ ಕರ್ತೆ. ಒಬ್ರಿಗೊಬ್ಬರು ಹೀಗೆ ನೆನಪು ಮಾಡ್ಕೋಬೇಕು, ನಾವು ಬಾಬನ ಯಾರು ನೆನಪು ಮಾಡ್ಕೊಳ್ತೀವಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಒಬ್ರಿಗೊಬ್ಬರು ಬಾಬನ ನೆನಪು ಕೊಡಿಸೋದು ಅಥವಾ ನಮ್ಮ ಬುದ್ಧಿ ಎಲ್ಲಿ ಹೋಗಿದೆ ಅಂತ ಚೆಕ್ ಮಾಡ್ಕೊಳ್ಳದೆ ಒಬ್ರಿಗೊಬ್ಬರು ಉನ್ನತಿ ಮಾಡ್ಕೊಳ್ಳೋದಾಗಿದೆ. बाबा कहते बच्चे पढ़ाई का सार है, दुनिया की सब बातों को छोड़ दो. ऐसा कभी नहीं समझो कि हमारे पास करोड़ है लाख है, कुछ भी हाथ में नहीं आएगा. इसीलिए अच्छी रीति पुरुषार्थ करो. बाबा के पास आते हैं तो बाबा उल्हाना देते. 8 मास से आते हो और बाबा जिनसे सुर की भाषाएं मिलती उनसे इतना समय मिले भी नहीं हो. ಬಾಬಾ ಅಂತಾರ ಮಕ್ಕಳೇ ಈ ಜಗತ್ತಿನ ಮಾತುಗಳನ್ನು ಬಿಡ್ರಿ, ಇದೇ ಸಾರ, ಮುರಳಿ ಸಾರನೇ ಇದೆ. ಬಾಬಾ ಭಾಳ ಡಿಟೇಲ್ ಹೇಳೋ ಜರೂರತ್ತಿಲ್ಲ. ನಿಮ್ಮ ಬುದ್ಧಿಯೊಳಗೆ ಜಗತ್ತು ಸತ್ಯ ಅಂತ ತಿಳ್ಕೊಂಡಿದ್ದೀರಲ್ಲ, ಈ ನಾಟಕದ ಸಂಬಂಧ, ಇಲ್ಲಿಯ ಮಾತು, ಇಲ್ಲಿಯ ಪ್ರೀತಿ ಸತ್ಯ ಅಂತ ತಿಳ್ಕೊಂಡಿದ್ದೀರಲ್ಲ, ಕ್ಯಾರೆಕ್ಟರ್ ಒಳಗಿನ ಪ್ರೀತಿ, ಇದು ಎಲ್ಲವೂ ತೆಗೆದುಹಾಕ್ರಿ ಅಂತಾರೆ ಬಾಬಾ. ಇದು ಕೇವಲ ನಾಟಕ ಇದೆ, ನೀ ನಾಟಕ ಅಲ್ಲ, ನೀ ಆತ್ಮ ಇದೆ, ನಿನ್ನ ಲೈವ್ ಇದೆ ಅಂತ ಹೇಳ್ತಾರೆ ಬಾಬಾ. ಸೊ ಅದಕ್ಕಾಗಿ ಬಾಬಾ ಹೇಳ್ತಾರೆ ಕೇವಲ ಈ ಪುರುಷಾರ್ಥದಲ್ಲಿ ತೊಡಗಿಸ್ಕೊಡ್ರಿ. ಮತ್ತು ಬಾಬಾ ಮಕ್ಕಳಿಗೆ ಕಂಪ್ಲೇಂಟ್ ಮಾಡ್ತಾರೆ, 8 ತಿಂಗಳಾಯಿತು, ಇಷ್ಟು ದಿನ ಆಯಿತು, ಇನ್ನೂ ಬಾಬನ ಮಿಲನ ಮಾಡ್ಲಿಕ್ಕೆ ಬಂದೇ ಇಲ್ಲಲ್ಲ ಅಂತ. ಸೊ ಮಕ್ಕಳು ಉತ್ತರ ಕೊಡ್ತಾರೆ ಬಾಬಾಗ, ಬಾಬಾ ಸಮಯ ಸಿಗಲಿಲ್ಲರಿ, ಫಲಾನಾ ಕ ಕಾಮ್ ಥಾ, ಅಂದರೆ ಇಂಥ ಕೆಲಸ ಇತ್ತು ಅಂತ ಹೇಳ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ ಅರೆ ತುಮ್ ಮರ್ ಜಾತೆ ಫಿರ್ ಯಹಾ ಕೇಸೆ ಆತೆ, ಯೆ ಬಹಾನೆ ತೋಡಿ ಚಲ್ ಸಕೆಂಗೆ. ಅಂಡರ್ಲೈನ್, ನೀವು ಸತ್ತೇ ಹೋಗ್ತಿದ್ರಿ ಅಂತಾರೆ ಬಾಬಾ. ನಿಮ್ಮ ಕ್ಯಾರೆಕ್ಟರ್ ಖತಮ್ ಆಗೋದಿತ್ತು, ನಿಮ್ಮ ದೇಹ ಬಿಡೋದೇ ಇತ್ತು. ನಾನು ನಿಮಗೆ ಎಕ್ಸ್ಟ್ರಾ ಲೈಫ್ ಕೊಟ್ಟಿನಿ ಈ ಶರೀರದಲ್ಲಿ ಇರಲಿಕ್ಕೆ, ಬ್ರಾಹ್ಮಣ ಜೀವನ ಜೀವಿಸ್ಲಿಕ್ಕೆ ನಾನು ಲೈಫ್ ಕೊಟ್ಟಿನಂತಾರೆ ಬಾಬಾ. ನೀವು ಸತ್ತೇ ಹೋಗ್ಬಿಡ್ತಿದ್ರಿ. ಸತ್ತು ಹೋಗಿದ್ರೆ ಏನು ಮಾಡ್ತಿದ್ರಿ? ಅವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೇನು, ಬಿಟ್ಟು ಹೋಗ್ತಿದ್ರಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ ಇಲ್ಲಿ ಏನೂ ನೆಪ ನಡೆಯೋದಿಲ್ಲ. ಬಾಬನ ಮುಂದೆ ಬಾಬನ ವಿದ್ಯೆ ಓದಲಿಕ್ಕೆ ಏನೂ ನೆಪ ಇಲ್ಲ ಅಂತಾರೆ ಬಾಬಾ. ಬಾಬಾ ರಾಜೋಗ್ ಸಿಕ್ಲಾ ರೇ ಹೇ ತುಮ್ ಸಿಕ್ತೇ ನಹಿ. ಭಗವಂತ ಬಂದು ರಾಜೋಗ್ ಕಲಿಸ್ತಾರಂದ್ರೆ ನೀವು ಕಲಿಯೋದಿಲ್ಲ ಅಂದ್ರೇನು? ಜಿಸ್ನೆ ಬಹುತ್ ಭಕ್ತಿ ಕಿ ಹೋಗಿ ಉನ್ಕೋ ರೋಜ್ ತೋ ಕ್ಯಾ 1 ಸೆಕೆಂಡ್ ಮೇ ಬಿ ತೀರ್ ಲಗ್ ಜಾಯೆ. ಯಾರು ದ್ವಾಪರದಲ್ಲಿ ಭಾಳ ಭಕ್ತಿ ಮಾಡಿದಾರೋ ಅವ್ರಿಗೆ 7 ದಿನ ಅಲ್ಲ 1 ಸೆಕೆಂಡ್ನಲ್ಲಿನೇ ಜ್ಞಾನ ಟಚ್ ಆಗ್ತದೆ. ಸೆಕೆಂಡ್ನಲ್ಲಿ ಅವರು ವಿಶ್ವದ ಮಾಲೀಕ ಆಗಿಬಿಡ್ತಾರೆ. ये खुद अनुभवी बैठा है ना, विनाश देखा चतुर्भुज रूप देखा, बस समझने लगा ओहो हम तो विश्व का मालिक बनते हैं. ಬ್ರಹ್ಮ ಬಾಬಾರವರಿಗೆ ಸಾಕ್ಷಾತ್ಕಾರ ಆಯಿತು, ವಿನಾಶ್ ನೋಡಿದರು, ಚತುರ್ಭುಜ ವಿಷ್ಣುವಿನ ರೂಪ ನೋಡಿದರು. ಅದಕ್ಕೆ ತಿಳ್ಕೊಂಡ್ರು
ಹೋ ನಾವಂತೂ ವಿಶ್ವದ ಮಾಲೀಕ ಆಗೇ ಬಿಟ್ವಿ ಅಂತ. ಉಮಂಗ್ ಆಯಾ ಅವ್ರು ಸಬ್ ಕುಚ್ ಛೋಡ್ ದಿಯಾ, ಉಷ್ಟು ಉಮಂಗ್ ಬಂದುಬಿಡ್ತು ನಾನೇ ವಿಶ್ವದ ಮಾಲೀಕ ಆಗ್ತೀನಿ ಅಂತ ಬಾಬಾ ಎಲ್ಲವನ್ನ ಬಿಟ್ಬಿಟ್ರು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ವಿದ್ಯೆ ಸಾರಾಗಿದೆ, ಎಲ್ಲವನ್ನ ಬಿಟ್ಬಿಡ್ರಿ, ತಲೆಯೊಳಗಿಂದ ಎಲ್ಲ ಬಿಟ್ಬಿಡ್ರಿ. ಬಿಡ್ರಿ ಅಂತಂದ್ರೆ ಕೆಲಸ ಬಿಡ್ರಿ, ಖಾಲಿ ಕೂಡ್ರಿ ಅಲ್ಲ. ತಲೆಯೊಳಗೆ ತಿಳ್ಕೊಂಡಿರಲ್ಲ, ಇದು ನಂದು, ಇದು ನನಗೆ ಮುಂದೆ ಮಾಡಬೇಕು, ಉಳಿಸ್ಕೋಬೇಕು, ಮುಂದೆ ಹೊಟ್ಟೆಗೆ ಬೇಕಲ್ಲ ಅಂತ ತಿಳ್ಕೊಂಡಿದ್ದೀರಲ್ಲ, ಇದು ತಲೆಯನ್ನು ತೆಗೀರಿ ಅಂತಾರೆ ಬಾಬಾ. ಅದಕ್ಕೆ ಅನೇಕ ಬೀಕೆ ಮನಸ್ಸು ಬಾಬಾನ ಪ್ರತಿ ಶಿಕ್ಷಣ ಧಾರಣೆ ಮಾಡ್ಕೊಳ್ಳುವಾಗ ಹೀಗೆ ವಿಚಾರ ಮಾಡ್ತಾರ, ನಾಳೆ ನಮ್ದು ಯಾರು ನೋಡ್ತಾರ, ಅಥವಾ ನಾಳೆ ನಮ್ಗೆ ಯಾರು ಮಾಡಿ ಹಾಕ್ತಾರೆ, ನಾವು ಹಿಂಗೆ ತಿನ್ನೋದು ಬಿಟ್ವಿ ಎಲ್ಲರ ಕೈಯಿಂದ ಅಂದ್ರೆ ನಾಳೆ ಯಾರು ಮಾಡಿ ಹಾಕ್ತಾರ ಅಂತ. ಬಾಬಾ ಹೇಳ್ತಾರೆ, ಡ್ರಾಮಾದಲ್ಲಿ ಆ ಟೈಮ್ ಒಳಗೆ ಅವ್ರ ಕಡೆಯಿಂದ ತಿನ್ನೋದಿರ್ಬೋದು, ಇಲ್ಲ ಆ ಟೈಮಲ್ಲಿ ಬಾಬಾ ವ್ಯವಸ್ಥಿತ ಮಾಡಿಸ್ಬೋದು. ಡ್ರಾಮಾಗೆ ಗೊತ್ತಿದೆಯಲ್ಲ, ಡ್ರಾಮಾ ಕೊಟ್ಟಿದೆ, ಪಾರ್ಟಲ್ಲಿ ಏನು ಆಗಬೇಕು ಅನ್ನೋದು ಡ್ರಾಮಾ ಮಾಡಿಸ್ತದ. ಬಾಬಾ ಅದಾರ ಅಂದಮೇಲೆ ಪ್ರತಿಯೊಂದಕ್ಕೂ ವಿಚಾರ ಮಾಡ್ತೀವಿ. ನಾವು ಈಗ ಹಿಂಗೆ ಮಾಡಿದ್ರ, ಎಲ್ಲ ಸೇವೆ ಮಾಡಿದ್ರ, ಅಥವಾ ಎಲ್ಲ ಬಾಬಾ ಹೇಳ್ದಂಗೆ ಎಲ್ಲ ಬಿಟ್ಬಿಟ್ವಿ ಅಂದ್ರೆ ಮುಂದೆ ಹೆಂಗ ಅಂತ ಬಾಬಾ ಸ್ಪಷ್ಟ ಹೇಳ್ತಾರೆ. ಬಚ್ಚೆ ಏಕ್ ಘಟನಾ ನ ಮಿಲೆ ದೂಸರೆ ಸೆ, ಒಂದು ಘಟನೆ ಒಂದು ಘಟನೆಗೆ ಸಂಬಂಧ ಇಲ್ಲ, ಒಂದು ಸೀನ್ ಇನ್ನೊಂದು ಸೀನಿಗೆ ಸಂಬಂಧ ಇಲ್ಲ, ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಸಂಬಂಧ ಇಲ್ಲ. ಅರ್ಥಾತ್ ಈ ನಾಟಕದಲ್ಲಿ ನಡೆಯುವ ನಾಟಕದೊಳಗಿನ ದೃಶ್ಯದೊಳಗೆ ನಾ ಈಗ ದುಡಿತೀನಿ ಮುಂದೆ ಬರ್ತದ ಸಂಬಂಧ ಇಲ್ಲ ಅಂತಾರೆ ಬಾಬಾ. ನಾನೀಗ ಭಾಳ ಸಂಸಾರಕ್ಕೆ ಮಹತ್ವ ಕೊಡ್ತೀನಿ, ಮುಂದೆಲ್ಲ ಚಲೋ ಆಗ್ತದ, ಅದೇನೂ ಸಂಬಂಧ ಇಲ್ಲ. ನೀ ಏನಾ ಮಾಡು ಅದು ಅದೇ ಆಗ್ತದೆ ಅಂದಮೇಲೆ ಎಲ್ಲ ಬಿಡು, ತಲೆಯೊಳಗಿಂದು ಬಿಟ್ಟು ಈ ವಿದ್ಯೆ ಕಡೆಗೆ. ವಿದ್ಯೆ ಸಾರೇನು, ಎಲ್ಲವನ್ನ ಬಿಟ್ಟು ಡ್ರಾಮಾದಿಂದ ಬುದ್ಧಿಯನ್ನು ಡಿಟ್ಯಾಚ್ ಮಾಡಿಕೊಂಡು ಒಬ್ಬ ತಂದೆಯ ಸಂಘದಲ್ಲಿ ಬಾಬಾ ಹೇಗೆ ಈ ವಿಶ್ವ ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಿದ್ದಾರೋ ಅದೇ ಥರ ಬಾಬಾರ ಬಾಜುನಲ್ಲಿ ಕೂತ್ಕೊಂಡು ನಾನು ಈ ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಾ ಎಂಜಾಯ್ ಮಾಡ್ತಾ ಈ ವಿಶ್ವಕ್ಕೆ ಸಕಾಶ ಕೊಡುವಂಥ ಸೇವೆ ಮಾಡೋದಿದೆ ಸೂಕ್ಷ್ಮ ರೂಪದಲ್ಲಿ. ಧಾರಣೆಯ ಮುಖ್ಯ ಪಾಯಿಂಟ್, ಬೆಳಿಗ್ಗೆ ಎದ್ದು ನಡೀತಾ ತಂದೆ ನೆನಪು ಮಾಡಿದಾಗ ನೆನಪು ಮಾಡ್ರಿ, ಆಪಸ್ ಮೇ ಯಹಿ ಮೀಟಿ ರೂರಿಹಾನ್ ಕರೋ ಕಿ ದೇಕೆ ಕೌನ್ ಕಿತ್ನಾ ಸಮಯ ಬಾಬಾಕು ಯಾದ್ ಕರ್ತಾ. ಪರಸ್ಪರ ಈ ರೀತಿ ಒಬ್ರಿಗೊಬ್ಬರು ಪರಸ್ಪರ ಮಾತಾಡ್ರಿ, ರೂರಿಹಾನ್ ಮಾಡ್ರಿ, ನಾವು ನೋಡೋಣ ಯಾರು ಹೆಚ್ಚು ಬಾಬಾ ನೆನಪು ಮಾಡ್ತೀವಿ ಅಂತ. ಫಿರ್ ನಿಮ್ಮ ಅನುಭವವನ್ನು ಒಬ್ರಿಗೊಬ್ರು ಹೇಳ್ರಿ. ಸೆಕೆಂಡ್ ಪಾಯಿಂಟ್, ಬಾಬಾ ಕೋ ಪೇಚಾನ್ ಲಿಯಾ ತೋ ಫಿರ್ ಕೋಯಿ ಬಹಾನಾ ನಹಿ ದೇನಾ. ಬಾಬನ್ ತಿಳ್ಕೊಂಡ್ರಿಲ್ಲ ಪರಮಾತ್ಮ ಯಾರದಾರಂತ ಅಂದಮೇಲೆ ಇನ್ನು ಮುಂದೆ ಬಾಬನ ವಿಷಯದೊಳಗೆ ವಿದ್ಯೆ ವಿಷಯದಲ್ಲಿ ಎಂದೂ ನೆಪಗಳನ್ನು ಹೇಳಬೇಡ್ರಿ ಅಂತಾರೆ ಬಾಬಾ. ಪಢಾಯಿ ಮೇ ಲಗ್ ಜಾನಾ ಹೇ, ಈ ವಿದ್ಯೆಯಲ್ಲಿ ತೊಡಗಿಕೊಳ್ಬೇಕು. ಮುರಳಿ ಕಬಿ ಮಿಸ್ ನಹಿ ಕರ್ನಿ ಹೇ, ಮುರಳಿಯನ್ನು ಎಂದೂ ಮಿಸ್ ಮಾಡಬೇಡ್ರಿ. ವರದಾನ್, सर्व के गुण देखते हुए स्वयं में बाबा के गुणों को धारण करने वाले ಗುಣಮೂರ್ತ ಭವ. ಸರ್ವ ಗುಣಗಳನ್ನು ನೋಡುತ್ತಿದ್ದರೂ ಸ್ವಯಂನಲ್ಲಿ ತಂದೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಗುಣಮೂರ್ತರು ಆಗಿರಿ. संगम युग पर जो बच्चे गुणों की माला धारण करते हैं वही विजय माला में आते हैं. इसलिए होली हंस बन सर्व के गुणों को देखो और एक बाबा के गुणों को स्वयं में धारण करो. ಬಾಬಾ ಅಂತಾರ, ಸಂಗಮ ಯುಗದಲ್ಲಿ ತಾವು ಮಕ್ಕಳು ಗುಣಗಳ ಮಾಲೆಯ ಧಾರಣೆ ಮಾಡ್ಕೊಳ್ತೀರಿ, ಇದರಿಂದ ವಿಜಯ ಮಾಲೆಯಲ್ಲಿ ಬರ್ತೀರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹೋಲಿ ಹಂಸಗಳಾಗಿ, ಪವಿತ್ರ ಹಂಸಗಳಾಗಿ ಎಲ್ಲರೊಳಗೆ ಗುಣ ನೋಡ್ರಿ. ಬಾಬಾಂತರ ಬ್ರಾಹ್ಮಣರಲ್ಲಿ ಮತ್ತು ಸರ್ವ ಜಗತ್ತಿನ ಆತ್ಮರೊಳಗೆ ಅವಗುಣ ನೋಡಬೇಡ್ರಿ, ಗುಣ ನೋಡ್ರಿ. ಆದರೆ ಧಾರಣಾ ಬಾಬಾನೊಳಗಿರೋ ಗುಣಗಳನ್ನೇ ಧಾರಣೆ ಮಾಡ್ಕೊಡ್ರಿ ಅಂತ. ಗುಣಮಾಲಾ ಸಭಿಕೆ ಗಲೆ ಮೇ ಪಡಿ ಹುಯಿ ಹೇ, ಈ ಗುಣಗಳ ಮಾಲೆ ನಿಮ್ಮೆಲ್ಲರ ಕೊರಳಿನಲ್ಲಿ ಹಾಕೇ ಬಿಟ್ಟಿದೆ ಅಂತಾರೆ ಬಾಬಾ. जो जितना बाबा के गुण स्वयं में धारण करते उनके गले में उतनी बड़ी माला बढ़ती है. ಯಾರು ಎಷ್ಟು ಪರಮಾತ್ಮ ತಂದೆಯ ಸರ್ವ ಗುಣಗಳನ್ನು ಸ್ವಯಂ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತಾರೋ, ಬಾಬನ್ ಸಂತಾನ್ ನಾನಿದ್ದೀನಿ, ಜೈಸಾ ಬಾಪ್ ವೈಸೆ ಬಚ್ಚೆ, ನಾನು ಬಾಬನ್ ಸಮಾನ್ ಇದ್ದೀನಿ, ಬಾಬನ್ ಗುಣಗಳೇ ನನ್ನ ಆತ್ಮನ ಗುಣಗಳು ಅನ್ನುವ ಸತ್ಯವಾಗಿ ಸ್ವೀಕಾರ ಮಾಡ್ತೀವಿ. ಬಾಬನ ಎಲ್ಲ ಗುಣಗಳು ಸ್ವಯಂನಲ್ಲಿ ಧಾರಣೆ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರ, ಇದರಿಂದ ನಿಮ್ಮ ಗುಣಗಳ ಮಾಲೆ ದೊಡ್ಡದಾಗ್ತಾ ಹೋಗ್ತದ. ಗುಣ ಮಾಲಾ ಕೋ ಸಿಮರನ್ ಕರ್ನೆ ಸೆ ಸ್ವಯಂ ಭಿ ಗುಣಮೂರ್ತ ಬನ್ ಜಾಯೆಂಗೆ. ಗುಣಗಳ ಮಾಲೆ, ಪರಮಾತ್ಮನ ಸರ್ವ ಗುಣಗಳ ಮಹಿಮೆಯ ಅನುಭವ ಮಾಡೋದ್ರಿಂದ ಸ್ವಯಂ
ನಿಮ್ಮ ಗುಣಗಳ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ನಾ ಆತ್ಮ ಎಂಥ ಆತ್ಮ ಇದ್ದೀನಿ, ಎಷ್ಟು ಪ್ಯೂರ್ ಪೀಸ್ಫುಲ್ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಯಾವಾಗ ನೀವು ಅನುಭವ ಮಾಡ್ತೀರಿ ಅವಾಗ ಗುಣಮೂರ್ತ ಆಗ್ತಿರಂತಾರೆ ಬಾಬಾ. इसी की यादगार में देवताओं और शक्तियों के गले में माला दिखाते. ಇದೇ ಸ್ಮರಣಾರ್ಥವಾಗಿ ದೇವತೆಗಳು ಹಾಗೂ ಶಕ್ತಿಯರ ದೇವಿಯರ ಕೊರಳಲ್ಲಿ ಮಾಲೆಯನ್ನು ತೋರಿಸ್ತಾರೆ. ಸ್ಲೋಗನ್ ಸಾಕ್ಷಿಪನ್ ಕಿ ಸ್ಥಿತಿ ಹಿ ಯಥಾರ್ಥ ನಿರ್ಣಯ ಕಾ ತಖ್ತ ಹೈ. ಸಾಕ್ಷಿಪನದ ಸ್ಥಿತಿಯೇ ಯಥಾರ್ಥ ನಿರ್ಣಯ ತೆಗೆದುಕೊಳ್ಳುವ ಸಿಂಹಾಸನ ಆಗಿದೆ. ಅಂದರೆ ನಾವು ಅನೇಕ ಬಾರಿ ತಪ್ಪು ನಿರ್ಣಯಗಳನ್ನು ತಗೊಳ್ತೀವಿ ಕ್ಯಾರೆಕ್ಟರ್ ಒಳಗೆ. ಆದರೆ ತಪ್ಪು ನಿರ್ಣಯ ಯಾಕೆ ಆಗ್ತದತ್ತಂದರೆ ಸಾಕ್ಷಿ ಸ್ಥಿತಿ ಇಲ್ಲ ಅಂತ. ನಾನೇ ಕ್ಯಾರೆಕ್ಟರ್ ಅಂತ ತಿಳ್ಕೊತೀನಿ, ನನ್ನ ಸಂಬಂಧ ತಿಳ್ಕೊತೀನಿ, ನನ್ನ ವಸ್ತು ಅಂತ ತಿಳ್ಕೊತೀನಿ. ಇದು ಕೇವಲ ಡ್ರಾಮಾದ ಸೀನ್ ಒಳಗೆ ನಾ ಆತ್ಮ ಆಡಿಯನ್ಸ್ ಇದ್ದೀನಿ, ನಾ ಆತ್ಮ ಸಾಕ್ಷಿ ಇದ್ದೀನಿ ಅನ್ನೋದನ್ನು ಮರಿತೀವಿ. ಒಂದು ವೇಳೆ ಈ ಸತ್ಯ ಸಾಕ್ಷಿಪನದ ಸ್ಥಿತಿ ಇತ್ತು ಅಂತಂದರೆ ಯಥಾರ್ಥ ನಿರ್ಣಯದ ಸಿಂಹಾಸನ ನಿರ್ಣಯ ಯಥಾರ್ಥ ಸಿಂಹಾಸನ ಆಗ್ತಂತಾರೆ ಬಾಬಾ. ಅಂದರೆ ಎಂದಿಗೂ ತಪ್ಪು ನಿರ್ಣಯಗಳನ್ನು ತೆಗೆದುಕೊಳ್ಳೋದಿಲ್ಲ. ಅವ್ಯಕ್ತಿಶಾರ ಪಾಯಿಂಟ್ ಅಂತರ್ಮುಖಿ ಹೋಕರ್ ಕಾರ್ಯ करने से विघ्नों से व्यर्थ संकल्पों से बच जाएंगे. ಅಂತರ್ಮುಖಿಯಾಗಿ ಕೆಲಸ ಕಾರ್ಯ ಮಾಡೋದ್ರಿಂದ ವಿಘ್ನಗಳಿಂದ ವ್ಯರ್ಥ ಸಂಕಲ್ಪದಿಂದ ಉಳಿತೀರಿ. ಸಮಯ भी बहुत बच जाएगा. ಸಮಯವೂ ಕೂಡ ಬಹಳ ಉಳಿತದೆ. जो ಅಂತರ್ಮುಖಿ रहते हैं उनमें स्मृति की समृद्धि भी आती है. ಯಾರು ಅಂತರ್ಮುಖಿಯಾಗಿ ಇರ್ತಾರೆ ಸ್ಮೃತಿಯ ಶಕ್ತಿ ಅವ್ರದ್ದು ಹೆಚ್ಚಾಗ್ತದ. ಆತ್ಮರೂಪಿ ನೇತ್ರ ಪವರ್ಫುಲ್ ಬಂತಾ ಹೈ. ಎಷ್ಟು ಅಂತರ್ಮುಖಿಯಾಗಿ ಆಂತರಿಕ ಸತ್ಯ ಆತ್ಮನ ಸೂಕ್ಷ್ಮತೆಯ ಅನುಭವ ಸತ್ಯದ ಅನುಭವ ಮಾಡ್ತೀನಿ ಅಷ್ಟಷ್ಟು ಬಾಬಾ ಹೇಳ್ತಾರೆ ಮೂರನೇ ನೇತ್ರ ಬುದ್ಧಿರೂಪಿ ನೇತ್ರ ಶಕ್ತಿಶಾಲಿ ಆಗ್ತದೆ. ಇದರಿಂದ जिससे यदि कोई भी विघ्न आने वाला होगा तो महसूसता आएगी कि आज कोई पेपर आने वाला है. ಯಾವಾಗ ಬುದ್ಧಿ ಪವರ್ಫುಲ್ ಆಗ್ತದ ಇದರಿಂದ ಮುಂಬರುವಂಥ ವಿಘ್ನಗಳು ಏನು ಬರೋವಿದೆ ಅನ್ನೋದು ಮೊದಲೇ ಗೊತ್ತಾಗ್ತದೆ, ಅನುಭವ ಆಗ್ತದೆ. ಹಿಂಗೆ ವಿಘ್ನ ಬರ್ತಾವಂತ. ಸೊ ವಿಘ್ನ ಮೊದಲೇ ಗೊತ್ತಾಗಿದೆ ನನಗಂದಮೇಲೆ ನಾ ತಯಾರಾಗ್ತೀನಿ. ತಯಾರಾಗೋದ್ರಿಂದ ಬಾಬಾ ಹೇಳ್ತಾರ ನೀವು ಆ ಪೇಪರ್ ಒಳಗೆ ಸಹಜಾಗಿ ಪಾಸ್ ಆಗ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರ ಜಿತನಾ ಪೆಹಲೆ ಸೆ ಮಾಲೂಮ್ ಪಡೇಗ, ಎಷ್ಟು ಮುಂದೆ ವಿಘ್ನ ಬರುವುದದ ಅಂತ ಮೊದಲೇ ಗೊತ್ತಾಗ್ತದ, ಹುಷಾರಾಗ್ತೀರಿ. ಅದರಿಂದ ಸಫಲತೆಯೂ ಸಿಗ್ತದೆ. ಸಫಲತೆ ಅರ್ಥಾರ್ಥ ಹಗುರತೆ, ಸಫಲತೆ ಅರ್ಥಾರ್ಥ ಆತ್ಮಿಕ ಸ್ಥಿತಿ ಹೆಚ್ಚಿಸ್ಕೊಳ್ಳೋದು. ಸೊ ಇದರಿಂದ ನಿಮಗೆ ಸಫಲತೆ ಹೆಚ್ಚಾಗ್ತದಂತ ಹೇಳ್ತಾರೆ ಬಾಬಾ. ಯಾವುದೇ ವಿಘ್ನ ಬರ್ತದ ಬಂದು ಹೋಗ್ತದ, ನೀವು ಪಾಸ್ ಆಗ್ತೀರಿ. ಓಂ ಶಾಂತಿ.